ಆಂಗ್ಲ ಭಾಷೆಯನ್ನು ಬಳಕೆ ಮಾಡದೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನೀವೆಲ್ಲರೂ ಕೂಡ ಆಂಗ್ಲ ಭಾಷೆ ಯೂಸ್ ಮಾಡ್ತಾರಾ ಇಲ್ವಾ ಕಂಡು ಹಿಡಿಯೋ ಪ್ರಯತ್ನ ಮಾಡಿ. ಬಳಕೆ ಮಾಡ್ತಾರಾ ಇಲ್ವಾ ಕಂಡು ಹಿಡಿಯೋ ಪ್ರಯತ್ನ ಮಾಡಿ. ಕನ್ನಡ ದಿನೇಶ್ ಅವರೇ, ಬೆಂಗಳೂರು ಬಗ್ಗೆ ಒಂದು ಪದನೂ ಕೂಡ ಆಂಗ್ಲ ಭಾಷೆ ಬಳಕೆ ಮಾಡದೆ. ಈ ಬೆಂದಕಾಳೂರು ಕೇವಲ ಬೆಂಗಳೂರು ಅಂತ ನಾನು ಬೆಂಗಳೂರು ಅಂತ ಹೇಳಲ್ಲ ರೀ, ಇದು ಕೆಂಪೇಗೌಡ ಕಸಿದ ಬೆಂದಕಾಳೂರು, ಕನ್ನಡಿಗ ನಾಡು ಬೆಂದಕಾಳೂರು. ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ನಮ್ಮ ಕನ್ನಡ, ಕುವೆಂಪು ಕನ್ನಡ, ಕಾರಂತ ಕನ್ನಡ, ರಾಜ್ಕುಮಾರ್ ಕನ್ನಡ, ವಿಷ್ಣುವರ್ಧನ್ ಕನ್ನಡ, ಅಂಬರೀಷ್ ಕನ್ನಡ, ವಿಜಯ್ ಸಂಕೇಶ್ವರ್ ಕನ್ನಡ, ಇನ್ನಿತರದ ವಿಜಯವಾಣಿ ಪತ್ರಿಕೆ ಕನ್ನಡ, ತನು ಕನ್ನಡ, ಮನ ಕನ್ನಡ, ದಿವ ಕನ್ನಡ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ದಾಸ ಸೋದರರೇ ಬನ್ನಿ ನಮ್ಮ ಸಂಗಡ, ಉಳಿಸಲು ಬೆಳೆಸಲು ಕಸ್ತೂರಿ ಕನ್ನಡ. ಪರಭಾಷೆ ಅವರೇ, ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಇನ್ನೂ ಇದೀರ ಪರಭಾಷೆ, ಬಹಳಷ್ಟು ಜನ ಇದ್ದೀರಾ. ನಿಮ್ಗೆ ಕರ್ನಾಟಕ ನೆಲ ಬೇಕು, ಕನ್ನಡದ ಜಲ ಬೇಕು, ಕನ್ನಡದ ಭೂಮಿ ಬೇಕು, ಕನ್ನಡದ ಸಂಪೂರ್ಣ ಬೇಕು. ಆದ್ರೆ ಕೆಲಸಕ್ಕೆ ಯಾಕೆ ಕನ್ನಡದವ್ರು ಬೇಡ? ನಿಮ್ಗೆ ಯಾಕೆ ಕನ್ನಡ ಭಾಷೆ ಬೇಡ? ಇಲ್ಲಿ ಬರ್ತೀರಾ, ನಿಮ್ ಭಾಷೆ ಹೇಳ್ತೀರಾ. ಯಾಕೆ ಹಿಂದಿ ಬೇಕು ನಮ್ಗೆ? ನಿಮ್ ಹಿಂದಿ ಭಾಷೆಗೆ 400 ವರ್ಷ ಇತಿಹಾಸ ಇರೋದು. ನಮ್ಮ ಭವ್ಯ ಕನ್ನಡ ಕ್ರಿಸ್ತ ಪೂರ್ವದಿಂದ ಇದೆ, ಶಿಲಾ ಶಾಸನದಿಂದ ಇದೆ. ಕನ್ನಡ ಕುಲಕುಂಗವನ ಕಿಷ್ಕಿಂದೆಯಲ್ಲಿ ಹುಟ್ಟಿದವ ಹನುಮ, ಪಾದಾಯನಪುರ ಬೆಂದಕಾಳಿನಲ್ಲಿದೆ, ಅಲ್ಲಿ ಪಾದ ಹೂಡಿದವ ಹನುಮ. ಅಂದರೆ 10,000 ವರ್ಷದ ಇತಿಹಾಸ ಇರುವ ನಮ್ಮ ಕನ್ನಡ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಮರೆಯದಿರಿ ಕನ್ನಡ, ಮರೆತರೆ ನೀವು ಕನ್ನಡ, ಹೋಗಿವರಿ ಭಾಷೆಗಿನ ಸಂಗಡ, ಬೇಡ ನಿಮಗೆ ಇದರ ಭಾಷೆಗಳ ಸಂಗಡ ಅಂತ ಹೇಳ್ತಾ ಕುವೆಂಪು ಹೇಳ್ತಾರೆ ಒಂದು ಮಾತು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ನಮ್ಮ ಬೆಂದಕಾಳೂರು ಸರ್ವ ಜನಾಂಗದ ಶಾಂತಿಯ ತೋಟ ಕೆಂಪೇಗೌಡನ ಕಾಲದಿಂದಲೂ ಇದೆ. ಇಲ್ಲಿ ಬಂದಿರ್ತಕ್ಕಂಥ ಇತರ ಭಾಷೆಯ ಅನೇಕ ರಾಜಕಾರಣಿಗಳೇ, ನಾನು ನಿಮ್ಮನ್ನ ಕೇಳ್ಕೊತೀನಿ, ದಯವಿಟ್ಟು ಈ ಸೌಹಾರ್ದತೆಯನ್ನು ಹೊಡಿಬೇಡಿ. ಎಲ್ಲಿರ್ತಕ್ಕಂಥ ಸೌಹಾರ್ದತೆ ಜನ ಸೌಹಾರ್ದವಾಗಿ ಬಾಳಿ, ಸರ್ವ ಜನಾಂಗದ ಶಾಂತಿ ತೋಟವಾಗಿ ನಮ್ಮ ಕನ್ನಡ ನಾಡು ಬಾಳಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ವಿಜಯವಾಣಿ ಕನ್ನಡ ದಿನಪತ್ರಿಕೆಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ನನ್ನ ಮಾತಲ್ಲಿ ತಪ್ಪಿದರೆ ಕ್ಷಮೆ ಇರಲಿ, ಧನ್ಯವಾದಗಳು. ನಾನು ಕನ್ನಡಕ್ಕಾಗಿಯೇ ಸಾಯುವ ಕನ್ನಡ ದಿನೇಶ್. ಸೂಪರ್! ಏನ್ ಸರ್ ನೀವು ಕನ್ನಡ ದಿನೇಶ್ ಅಂತ ಹೆಸರಿಡ್ಕೊಂಡಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಅನ್ಸ್ತು. ನಿಜವಾಗ್ಲೂ ನಿಮ್ಮಂತವ್ರು ಖಂಡಿತವಾಗಿಯೂ ನಮ್ಮ ಬೆಂಗಳೂರಿಗೆ ಬೇಕೇ ಬೇಕು.